ಇತ್ತೀಚೆಗೆ ನಮ್ಮ ಊಟದಲ್ಲಿ ಪನ್ನೀರ್ ಬಳಕೆ ಸರ್ವೇ ಸಾಮಾನ್ಯ. ಒಂದು ಟೇಸ್ಟ್ ಆದರೆ ಇನ್ನೊಂದು ಅದರಿಂದ ಸಿಗುವಂಥ ಪ್ರೋಟೀನು, ಕ್ಯಾಲ್ಸಿಯಮು ಮತ್ತು ಒಳ್ಳೆ ಫ್ಯಾಟ್. ಆದರೆ ನೀವು ತಿಂತಾ ಇರುವಂಥ ಪನ್ನೀರು ಒರಿಜಿನಲ್ಲ ಅಥವಾ ಅನಲಾಗ್ ಪನ್ನೀರಾ ನಿಮ್ಗೆ ಗೊತ್ತಾ? ಒಂದ್ಸರಿ ಈ ರಿಪೋರ್ಟ್ ನೋಡಿ. India has a paneer problem. Turns out it is the most adulterated food product in the country. Look at this report. 122 paneer samples were tested in Noida and Greater Noida. 83% did not meet quality standards. 40% were unsafe for consumption. And it's the same story everywhere. In Karnataka, 163 samples were collected. Only 4 of them were safe for consumption. 4 out of 163 samples. ನಿಂಬೆ ರಸ ಅಥವಾ ವೆನೆಗರ್ ಬಳಸಿ ಹಾಲನ್ನು ಒಡೆದು ಮಾಡುವಂಥದ್ದು ಒರಿಜಿನಲ್ ಪನ್ನೀರು. ಇದು ಸಾಮಾನ್ಯವಾಗಿ ಮೃದುವಾಗಿರುತ್ತೆ, ಹಾಲಿನ ಪರಿಮಳದಿಂದ ಕೂಡಿರುತ್ತೆ. ಇದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ಆದರೆ ಪಾಮ್ ಆಯಿಲು, ಹೈಡ್ರೋಜಿನೇಟೆಡ್ ಆಯಿಲು, ಫೆವಿಕಾಲು, ಸ್ಟಾರ್ಚು, ಎಮಲ್ಸಿಫೈಯರು, ಆರ್ಟಿಫಿಷಿಯಲ್ ಫ್ಲೇವರ್ಸು, ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಸ್ವಲ್ಪ ಪ್ರಮಾಣದ ಹಾಲಿನ ಪುಡಿಯನ್ನು ಬಳಸಿ ಮಾಡುವಂಥ ನಕಲಿ ಪನ್ನೀರಿಗೆ ಹೇಳೋದು ಅನಲಾಗ್ ಪನ್ನೀರ್ ಅಂತ. ಹಾಗಾದರೆ ನಾವು ಯೂಸ್ ಮಾಡುವಂಥ ಪನ್ನೀರು ಒರಿಜಿನಲ್ಲ ಅಥವಾ ಅನಲಾಗ್ ಪನ್ನೀರ ಅಂತ ಕಂಡುಹಿಡಿಯೋದು ಹೇಗೆ? ಆ ರಿಯಲ್ ಪನ್ನೀರು ಹೊರನೋಟಕ್ಕೆ ರಫ್ ಆಗಿರುತ್ತೆ, ಡಲ್ ಆಗಿರುತ್ತೆ, ಉಬ್ಬು ತಗ್ಗಾಗಿರುತ್ತೆ, ಪದರವಾಗಿರುತ್ತೆ. ಅದೇ ಅನಲಾಗ್ ಪನ್ನೀರು ತುಂಬ ಸ್ಮೂತ್ ಆಗಿರುತ್ತೆ, ತುಂಬ ಬಿಳಿಯಾಗಿರುತ್ತೆ, ರಬ್ಬರ್ ತುಂಡುಗಳಂತೆ ಕಾಣಿಸುತ್ತೆ. ರಿಯಲ್ ಪನ್ನೀರ್ನ ಮುರಿದಾಗ ಮೃದುವಾಗಿ ಅದು ಪುಡಿ ಆಗುತ್ತೆ. ಆದರೆ ಅನಲಾಗ್ ಪನ್ನೀರ್ನ ಮುರಿದಾಗ ಅದು ರಬ್ಬರ್ ಥರ ಬೆಂಡ್ ಆಗುತ್ತೆ. ಆ್ಯಕ್ಚುಲಿ ರಿಯಲ್ ಪನ್ನೀರ್ನ ಬೇಯಿಸಬೇಕಾದ್ರೆ ಅದು ಮೃದುವಾಗೋದ್ರ ಜೊತೆಗೆ ನೀವು ಹಾಕಿರುವಂಥ ಉಪ್ಪು, ಖಾರ ಮತ್ತು ಮಸಾಲೆಯನ್ನು ಪೂರ್ತಿ ಹೀರ್ಕೊಳ್ಳುತ್ತೆ. ಆದರೆ ಅನಲಾಗ್ ಪನ್ನೀರು ರಬ್ಬರ್ ಥರ ಗಡ್ಸಾಗಿರೋದ್ರಿಂದ ನೀವು ಹಾಕುವಂಥ ಉಪ್ಪು, ಖಾರ, ಮಸಾಲೆಯನ್ನು ಹೀರ್ಕೊಳ್ಳೋದೇ ಇಲ್ಲ. ರಿಯಲ್ ಪನ್ನೀರ್ ತಿನ್ನೋದ್ರಿಂದ ಶರೀರದ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮಸಲ್ ಚೆನ್ನಾಗಾಗುತ್ತೆ, ಜೊತೆಗೆ ಆರೋಗ್ಯ ಇಂಪ್ರೂವ್ ಆಗ್ತಾ ಬರುತ್ತೆ. ಆದರೆ ಅನಲಾಗ್ ಪನ್ನೀರ್ ತಿನ್ನೋದ್ರಿಂದ ಶರೀರದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಹೆಚ್ಚಾಗ್ತಿದೆ. ಅದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, IBS, ಲೂಸ್ ಮೋಷನ್ನು, ಅಜೀರ್ಣತೆ ಇತ್ಯಾದಿ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇನ್ನು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಇದು ತೀರಾ ಅಪಾಯಕಾರಿ. ಹಾಗಾದರೆ ಪನ್ನೀರ್ ತಿನ್ನೋದೇ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ. ನಮಗೆ ಹೊರಗೆ ಸಿಗ್ತಿರುವಂಥ ಪನ್ನೀರು ಮೆಜಾರಿಟಿ ಎಲ್ಲ ಡೂಪ್ಲಿಕೇಟೆ. ಹಾಗಾಗಿ ನೀವೇನು ಮಾಡ್ಬೋದು? ಒಳ್ಳೆ ಕ್ವಾಲಿಟಿ ಹಾಲನ್ನು ತಂದು ಮನೆಯಲ್ಲೇ ನೀವಾಗೇ ಪನ್ನೀರ್ ಮಾಡ್ಕೋಬೋದು. ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಒಳ್ಳೆ ಬ್ರ್ಯಾಂಡ್ ಪನ್ನೀರ್ನ ಮನೆಗೆ ತಂದು ಮನೆಯಲ್ಲೇ ನಿಮಗಿಷ್ಟವಾದ ಅಡುಗೆ ತಿಂಡಿಗಳನ್ನು ಮಾಡಿಕೊಂಡು ಖಂಡಿತ ತಿನ್ಬೋದು. ಇದೊಂದೇ ಪರಿಹಾರ.